ಉದ್ಯೋಗ ಇಲ್ಲ ಅದಕ್ಕೆ ಉದ್ಯೋಗ ಇತ್ತು ಅಂದ್ರೆ ತಿಂಗಳ 10-20 ಸಾವಿರ 40 ಸಾವಿರ ಗಳಿಸ್ತಾ ಇದ್ದಾರೆ. ಅದು ನಿಜವಾಗಿಯೂ ಅವ್ರು ಯಾರು ಗ್ಯಾರಂಟಿ ಕೇಳೋಕ್ಕೆ ಹೋಗೋದಿಲ್ಲ. ಅದರ ಬದುಕಾಗದ ಅವ್ರದ್ದು ಇದು ಆಗ್ತಾಯಿಲ್ಲ. ಇವತ್ತು ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ನೆಲೆಯಲ್ಲಿ ಈ ಚಿಂತನೆ ಆಗಬೇಕಾಗಿದ ಮೇಲೆ ಮತ್ತೇನಿಲ್ಲ. ಈಗ ಹೇಳ್ತೀನಿ ನಿಮಗೆ, ಈ ನಮ್ಮ ಸೀತಿಮಣಿ ಹತ್ತಿರ ಅಥವಾ ಈ ಬಾಗಲಕೋಟೆ ಹತ್ತಿರ ಕಟ್ಟಿದಂಥ ಈ ಆಲಮಟ್ಟಿ ಡ್ಯಾಮ ಎಂದೋ ಮುಗಿಬೇಕಾಗಿತ್ತು. 62ರಿಂದ ಮುಂದಿನ 5 ವರ್ಷ ಎಷ್ಟಾಯ್ತಪ್ಪ? 67 ಭಾಳದ್ರೆ 70ರಲ್ಲೇ ಫಿನಿಶ್ ಆಗಿ ಹೋಗಿತ್ತಪ್ಪ ಅಂತಂದ್ರೆ 70ರಿಂದ 80, 90, 2000 ಈಗ 25 ವರ್ಷಗಳು, 35-40 ವರ್ಷಗಳು ಏನು ಡೆವಲಪ್ಮೆಂಟಾ? ಅದು ಇನ್ನೂ ಮುಗಿತಾನೇ ಇಲ್ಲ. ಅದು ಹಂಗೆ ನಡೀತಾನೆ, ಅದು ಕೆಲಸ ನಡೀತಾನೆ ಇದೆ. ಯಾಕಿದ ಕಾರಣ ಅಂದರೆ ಈ ನಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲದ್ದು ಅಂತೇಳಿ. ನಮ್ಮ ನೀರು ನಾವು ಬಳಸ್ಲಿಕ್ಕೆ ಆಗಲಿಲ್ಲ, ಮನೆಯದು ಉತ್ಪಾದನೆ ಆಗಲಿಲ್ಲ, ಉತ್ಪಾದನೆ ಮಾರ್ಕೆಟೂ ಇಲ್ಲ. ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ ಅದು ಏನೇನೋ ಅದು ನಮ್ಮ MS ಸ್ವಾಮಿನಾಥನ್ ಅವ್ರ ಪ್ರಕಾರ. ಆದರೆ MS ಸ್ವಾಮಿನಾಥನ್ ಹೇಳಿದ್ರು ಮಾರ್ಕೆಟ್ ಕೊಡ್ರಿ ಅವರಿಗೆಲ್ಲ C2+3 ಅಂತೇಳಿ. ಅದು ಇವತ್ತಿಗೂ ಯಾವ ಸರ್ಕಾರವು ಅಡಾಪ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚಾಡೋದನ್ನು ಎಲ್ಲರೂ ಅವರ. ನಮ್ಮಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಮಾತು ಇರ್ತದೆ, ಅದು ಹೇಳೋಕ್ಕೂ ಆಗೋದಿಲ್ಲ ನನಗೆ. ಯಾಕಂದ್ರೆ ಅದು ಡಿಫೇಮ್ ಆಗಬಾರ್ದು ಅಂತ ತಿಳ್ಕೊಂಡು ಅದು ಬಳಸ್ತಾ ಇಲ್ಲ. ಆದ ಕಾರಣ ಆದರೆ ಎಲ್ಲರೂ ಒಂದೇ, ಇವರೆಲ್ಲ ಎಲ್ಲ ರಾಜಕಾರಣಿಗಳು ಒಂದೇ. ಎಷ್ಟರೊಳಗೆ ಇದು ಎಂದೋ ಮುಗಿಬೇಕಾಗಿದ್ದಂಥದ್ದು 70ರ ದಶಕದ ಎಂಡದಲ್ಲ, 1970 ಇದು ಮುಗಿದು ಹೋಗ್ಬೇಕಾಗಿತ್ತು. 5 ಅಲ್ಲ 7 ವರ್ಷ ಆಗ್ತಿತ್ತು ಅವತ್ತು. ಇವತ್ತಿಗೂ ಮುಗಿದಿಲ್ಲ. ಮತ್ತು ಈ ಮುಗಿಯೋ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ವರ್ಷಕ್ಕೆ ಭೂಮಿ ರೇಟ್ ಹೆಚ್ಚಾಗ್ತಾ ಹೋಗ್ತದೆ, ಬೇಡಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದೇನೋ ಆಗಲಿ. ಈಗಿದ್ದಿದ್ದೇನಪ್ಪ ಅಂದರೆ ವೀರಣ್ಣ ಚರಂತಿಮಠರು ಪೂರ್ತಿಯಾಗಿ ಹಿಂದುತ್ವವಾದಿಗಳು. ಹೌದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ವರ್ಕ್ ಮಾಡಿದ್ದಾರೆ, ಅನೇಕ ಕಾಲೇಜುಗಳು ಮಾಡಿದ್ದಾರೆ, ಎಲ್ಲ ಕರೆಕ್ಟನ್ನು. ಆದರೆ ಇದರಲ್ಲಿ ಎಷ್ಟು ಕಾಲೇಜುಗಳು ಫ್ರೀಯಾಗಿ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡುವಂಥವು ಆಗ್ಯಾವ? ಯಾವೂ ಇಲ್ಲ. ತುಳು ಕಲಿಸುವಂಥವು